ನಮಸ್ತೆ ಎಲ್ಲರಿಗೂ. ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಆತ್ಮೀಯ ಮಕರ ರಾಶಿಯವರೇ, ಈ ಆಕಾಶ ಮಾರ್ಗದಲ್ಲಿ ಸೂರ್ಯ, ಶನಿ ಮತ್ತು ಮಂಗಳ ಎಂಬ ಈ ಮೂರು ಪ್ರಬಲ ಶಕ್ತಿಗಳು ಒಂದೇ ಕಡೆ ಸೇರುತ್ತಿವೆ. ಇದನ್ನು ಕೇವಲ ಗ್ರಹಗಳ ಮಿಲನ ಎನ್ನುವುದಕ್ಕಿಂತ ಬ್ರಹ್ಮಾಂಡದ ಶಕ್ತಿಗಳ ಮಹಾಸಂಗಮ ಎನ್ನಬಹುದು. ಈ ಸಂಗಮವು ಭೂಮಿಯ ಮೇಲೆ ತಲ್ಲಣ ಮೂಡಿಸುವ ಶಕ್ತಿಯನ್ನು ಹೊಂದಿದೆ. ವಿಶೇಷವಾಗಿ ಮಕರ ರಾಶಿಯವರಿಗೆ ಈ ಬದಲಾವಣೆಗಳು ಅತ್ಯಂತ ಹತ್ತಿರದ ಸಂಬಂಧ ಹೊಂದಿವೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿದೇವನು ಈಗ ಅಸ್ತನಾಗುತ್ತಿದ್ದಾನೆ ಮತ್ತು ನಿಮ್ಮ ಅದೃಷ್ಟದ ಅಧಿಪತಿಯಾದ ಬುಧನು ವಕ್ರಗತಿಯಲ್ಲಿ ಚಲಿಸುತ್ತಿದ್ದಾನೆ. ಈ ಗ್ರಹಗಳ ಸಂಕೀರ್ಣ ಚಲನೆಯು ನಿಮ್ಮ ಆರೋಗ್ಯ, ಸಂಪತ್ತು ಮತ್ತು ಕೌಟುಂಬಿಕ ಜೀವನದ ಮೇಲೆ ಆಳವಾದ ಪರಿಣಾಮ ಬೀರಲಿದೆ. ಈ ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಅಮೂಲ್ಯವಾದ ಸಲಹೆಗಳನ್ನು ನೀಡಲಿದ್ದೇನೆ. ಆದ್ದರಿಂದ ಪ್ರತಿಯೊಂದು ಅಂಶವನ್ನು ಅತ್ಯಂತ ಏಕಾಗ್ರತೆಯಿಂದ ಗಮನಿಸಿ. ಮಕರ ರಾಶಿಯವರು ಸ್ವಭಾವತಃ ಅತ್ಯಂತ ಭಾವಜೀವಿಗಳು ಮತ್ತು ಸಂವೇದನಾಶೀಲರು. ನೀವು ಯಾವಾಗಲೂ ನೆಮ್ಮದಿಯ ಜೀವನವನ್ನು ಬಯಸುವವರು. ಆದರೆ ಕಾಲಚಕ್ರದ ಓಟದಲ್ಲಿ ಗ್ರಹಗಳು ತಮ್ಮ ಸ್ಥಾನ ಬದಲಿಸಿದಾಗ ನಮಗೆ ಸುಖ ಮತ್ತು ದುಃಖಗಳ ಅನುಭವವಾಗುತ್ತೆ. ಪ್ರಸ್ತುತ ಗೋಚಾರ ಫಲದ ಪ್ರಕಾರ ಈ ಮಾರ್ಚ್ 14ರಿಂದ ಏಪ್ರಿಲ್ 14ವರೆಗಿನ ಸಮಯವು ಅತ್ಯಂತ ನಿರ್ಣಾಯಕವಾಗಿದೆ. ಮಾರ್ಚ್ 14ರಂದು ಸೂರ್ಯನು ನಿಮ್ಮ ರಾಶಿಯ 3ನೇ ಮನೆಯಾದ ಪರಾಕ್ರಮ ಸ್ಥಾನಕ್ಕೆ ಪ್ರವೇಶಿಸಲಿದ್ದಾನೆ. ಈ ಜ್ಯೋತಿಷ್ಯಶಾಸ್ತ್ರದ ಅತ್ಯಂತ ಆಳವಾದ ಈ ಭಾವ ಸಿದ್ಧಾಂತದ ಪ್ರಕಾರ 8ನೇ ಮನೆಯ ಅಧಿಪತಿಯಾದ ಸೂರ್ಯನು ತನ್ನ ಮನೆಯಿಂದ 8ನೇ ಸ್ಥಾನಕ್ಕೆ, ಅಂದರೆ ನಿಮ್ಮ ರಾಶಿಯಿಂದ 3ನೇ ಮನೆಗೆ ಹೋಗುವುದು ಅತ್ಯಂತ ನಿಗೂಢ ಫಲಗಳನ್ನು ನೀಡುತ್ತೆ. 8ನೇ ಮನೆ ಎನ್ನುವುದು ಕಷ್ಟ, ಮೃತ್ಯು ಮತ್ತು ಈ ರಹಸ್ಯಗಳ ಸ್ಥಾನ. ಸೂರ್ಯನ ಈ ಸಂಚಾರವು ನಿಮಗೆ ಆಧ್ಯಾತ್ಮಿಕ ಚಿಂತನೆ, ಈ ಸಮುದ್ರಯಾನದಂತಹ ದೂರದ ಪ್ರಯಾಣಗಳು ಅಥವಾ ಈ ನಿಗೂಢ ವಿಷಯಗಳ ಬಗ್ಗೆ ಆಳವಾದ ಜ್ಞಾನವನ್ನು ನೀಡುತ್ತೆ. ಇದು ನಿಮ್ಮ ಒಳಗಿನ ಅಂತಃ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಸಮಯ. ಸೂರ್ಯನು ಇಲ್ಲಿ ಶುಭ ಫಲಗಳನ್ನೇ ನೀಡುತ್ತಾನಾದರೂ ನಿಮ್ಮ ರಾಶ್ಯಾಧಿಪತಿ ಶನಿಯು ಸೂರ್ಯನ ಜೊತೆಗಿರುವುದು ಅಷ್ಟೊಂದು ಉತ್ತಮವಲ್ಲ. ಇದರೊಂದಿಗೆ ಚತುರ್ಥಾಧಿಪತಿಯಾದ ಮಂಗಳನು ಇವರ ಜೊತೆ ಸೇರಿಕೊಳ್ಳಲಿದ್ದಾನೆ. ಈ ಗ್ರಹಗಳ ಸಂಯೋಜನೆಯನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಒಂದು ಲೋಟದಲ್ಲಿ ನೀಲಿ, ಕೆಂಪು ಮತ್ತು ಕಿತ್ತಳೆ ಬಣ್ಣಗಳನ್ನು ಬೆರೆಸಿದಾಗ ಒಂದು ಹೊಸ ಬಣ್ಣ ಸೃಷ್ಟಿಯಾಗುತ್ತದೆಯೋ ಹಾಗೆಯೇ ಈ ಗ್ರಹಗಳ ಸಂಯೋಜನೆಯು ನಿಮ್ಮ ಅದೃಷ್ಟವನ್ನು ಹೊಸ ರೀತಿಯಲ್ಲಿ ರೂಪಿಸಲಿದೆ. ಮಾರ್ಚ್ 19 ಸುಮಾರಿಗೆ ಇಲ್ಲಿ 4 ಗ್ರಹಗಳ ಬಲ ಇರಲಿದೆ. ಈ ಸಮಯದಲ್ಲಿ ಮಕರ ರಾಶಿಯವರಿಗೆ ಅನಿರೀಕ್ಷಿತ ಧನಲಾಭ, ಲಾಟರಿ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗುವ ಬಲವಾದ ಯೋಗಗಳಿವೆ. ಮಾರ್ಚ್ 25ರಂದು ಶುಕ್ರನು ತನ್ನ ಸ್ಥಾನವನ್ನು ಬದಲಿಸಿ ನಿಮ್ಮ ಸುಖಸ್ಥಾನಕ್ಕೆ ಬರಲಿದ್ದಾನೆ. ಇಲ್ಲಿ ಒಂದು ವಿಶೇಷತೆಯನ್ನು ಗಮನಿಸಿ. ಶನಿ ಮತ್ತು ಶುಕ್ರರು ಒಂದೇ ಮನೆಯಲ್ಲಿ ಮಿಲನವಾದಾಗ ಅದು ಈ ಧನವಾನ್ ಯೋಗವನ್ನು ಸೃಷ್ಟಿಸುತ್ತದೆ. ಇದು ನಿಮ್ಮನ್ನು ಆರ್ಥಿಕವಾಗಿ ಸದೃಢಗೊಳಿಸುವ ಅತ್ಯಂತ ಶಕ್ತಿಶಾಲಿ ಯೋಗವಾಗಿದೆ. ಈ ಕಾಲಘಟ್ಟದಲ್ಲಿ ನಿಮ್ಮ ಬುದ್ಧಿಶಕ್ತಿಯು ಅತ್ಯಂತ ನಿರ್ಮಲವಾಗಿರುತ್ತದೆ. ನಿಮ್ಮ ರಾಶಿಯ 6ನೇ ಮನೆಯಲ್ಲಿರುವ ಗುರುವು ನಿಮ್ಮನ್ನು ತಪ್ಪು ದಾರಿಗೆ ಹೋಗದಂತೆ ತಡೆಯುತ್ತಾನೆ. ನೀವು ಅಕಸ್ಮಾತ್ ತಪ್ಪು ನಿರ್ಧಾರ ತೆಗೆದುಕೊಳ್ಳಲು ಮುಂದಾದರೂ ಈ ಗುರುವಿನ ಕೃಪೆಯಿಂದ ನೀವು ಸರಿಯಾದ ದಾರಿಗೆ ಮರಳುತ್ತೀರಿ. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಬೀಳಲಿದೆ. ಈಗ ಆರೋಗ್ಯದ ವಿಷಯಕ್ಕೆ ಬರೋಣ. ನಿಮ್ಮ 8ನೇ ಮನೆಯಲ್ಲಿರುವ ಕೇತುವು ಕೆಲವು ದೈಹಿಕ ತೊಂದರೆಗಳನ್ನು ಉಂಟು ಮಾಡುವ ಸಾಧ್ಯತೆ ಕೂಡ ಇಲ್ಲಿ ಇದೆ. ವಿಶೇಷವಾಗಿ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಅಥವಾ ಈ ಫೈಲ್ಸ್ನಂತಹ ಈ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮಂಗಳನ ದೃಷ್ಟಿಯು ಕೇತುವಿನ ಮೇಲಿದ್ದರೆ ಗುಪ್ತ ರೋಗಗಳು ಅಥವಾ ಶಸ್ತ್ರಚಿಕಿತ್ಸೆಯ ಭಯವಿರುತ್ತೆ. ಇಲ್ಲಿ ಒಂದು ವಿಷಯ ನೆನಪಿಡಿ, ಎಲ್ಲರಿಗೂ ಈ ಸಮಸ್ಯೆ ಬರೋದಿಲ್ಲ. ಯಾರ ಜಾತಕದಲ್ಲಿ ಕೇತುವಿನ ಮಹಾದಶೆ ಅಥವಾ ಈ ಅಂತರ್ದಶೆ ನಡೆಯುತ್ತಿದೆಯೋ ಅವರಿಗೆ ಮಾತ್ರ ಈ ತೊಂದರೆಗಳು ಹೆಚ್ಚಾಗಿ ಕಾಡಬಹುದು. ಡಿಸೆಂಬರ್ 6ರವರೆಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಅಗತ್ಯ. ನಿಮ್ಮ ಆಹಾರ ಕ್ರಮದಲ್ಲಿ ಜಾಗರೂಕರಾಗಿರಿ. ಹೊಟ್ಟೆಯನ್ನು ಶುಚಿಯಾಗಿಟ್ಟುಕೊಳ್ಳುವ ಆಹಾರಗಳನ್ನು ಸೇವಿಸಿ. ಏಪ್ರಿಲ್ 2ರ ನಂತರ ಪರಿಸ್ಥಿತಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಬರಲಿದೆ. ಅಲ್ಲಿಯವರೆಗೆ ರಾಹು ಮತ್ತು ಮಂಗಳನಿಂದ ಉಂಟಾಗುವ ಅಂಗಾರಕ ಯೋಗದ ಪ್ರಭಾವ ಇರುತ್ತೆ. ಇದು ಮಾನಸಿಕ ಉದ್ವೇಗ ಮತ್ತು ಸಿಟ್ಟನ್ನು ಹೆಚ್ಚಿಸಬಹುದು.
ಆದರೆ ಏಪ್ರಿಲ್ 2ರ ನಂತರ ಈ ಯೋಗವು ಮುಕ್ತಾಯವಾಗುವುದರಿಂದ ನೀವು ನಿರಾಳವಾಗಬಹುದು. ನಿಮ್ಮ ಜೀವನದಲ್ಲಿ ಎದುರಾಗಿರುವ ಸಮಸ್ಯೆಗಳು, ಜಗಳಗಳು ಅಥವಾ ಕೋರ್ಟ್ ಕಚೇರಿ ಕೆಲಸಗಳು ಏಪ್ರಿಲ್ 2ರ ನಂತರ ನಿಮ್ಮ ಸ್ವಂತ ಪ್ರಯತ್ನದಿಂದ ಬಗೆಹರಿಯಲಿದೆ. ಈ ಮಕರ ರಾಶಿಯವರಿಗೆ ವೃತ್ತಿ ಮತ್ತು ವೈವಾಹಿಕ ಜೀವನದ ಬಗ್ಗೆಯೂ ಶುಭ ಸುದ್ದಿಗಳಿವೆ. ಅವಿವಾಹಿತರಿಗೆ ಈ ವರ್ಷ ವಿವಾಹ ಯೋಗವಿದೆ. ದೀರ್ಘಕಾಲದಿಂದ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿರುವವರಿಗೆ ಬೃಹಸ್ಪತಿಯ ಕೃಪೆಯಿಂದ ಶುಭ ಫಲಗಳು ದೊರೆಯಲಿವೆ. ನಿಮ್ಮ ಜೀವನದಲ್ಲಿ ನಷ್ಟದ ಸಾಧ್ಯತೆಗಳು ತುಂಬ ಕಡಿಮೆ ಇವೆ, ಏಕೆಂದರೆ ಗ್ರಹಗತಿಗಳು ನಿಮ್ಮನ್ನು ರಕ್ಷಿಸುತ್ತಿವೆ. ಈ ಜಾಗತಿಕ ಮಟ್ಟದಲ್ಲಿ ಗಮನಿಸಿದರೆ ಮಂಗಳ, ಶನಿ ಮತ್ತು ಸೂರ್ಯನ ಈ ವಿಧ್ವಂಸಕ ಮಿಲನವು ಅಷ್ಟೊಂದು ಸುಖಕರವಲ್ಲ. ಇದು ಭೂಕಂಪ, ಪ್ರವಾಹ ಅಥವಾ ಯುದ್ಧದಂತಹ ಪರಿಸ್ಥಿತಿಗಳನ್ನು ಜಗತ್ತಿನಾದ್ಯಂತ ಸೃಷ್ಟಿಸಬಹುದು. ಅನೇಕ ಜ್ಯೋತಿಷಿಗಳು ಈ ಸಂಯೋಜನೆಯ ಅಪಾಯಗಳ ಬಗ್ಗೆ ಎಚ್ಚರಿಕೆ ನೀಡುತ್ತಿದ್ದಾರೆ. ಆದರೆ ವೈಯಕ್ತಿಕವಾಗಿ ಮಕರ ರಾಶಿಯವರಿಗೆ ಶನಿ ಮತ್ತು ಶುಕ್ರರ ಯುತಿಯ ರಾಜಯೋಗದಂತೆ ಕೆಲಸ ಮಾಡಲಿದೆ. ಈಗ ನಾನು ನಿಮಗೆ ಅತ್ಯಂತ ಮುಖ್ಯವಾದ ಪರಿಹಾರಗಳನ್ನು ತಿಳಿಸುತ್ತೇನೆ. ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ಮಾತ್ರ ನಿಮಗೆ ಉಪಯುಕ್ತವಾದ ಮಾಹಿತಿ ಲಭಿಸುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚಾಗಿ ಈ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ. ಇಲ್ಲ ಅಂದರೆ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನಿಮ್ಮ ಆರೋಗ್ಯ ಮತ್ತು ನೆಮ್ಮದಿಗಾಗಿ ಹಸಿರು ತರಕಾರಿಗಳನ್ನು ಹೆಚ್ಚಾಗಿ ಬಳಸಿ. ಅರಿಶಿಣದ ಬಳಕೆಯು ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಧಾರ್ಮಿಕವಾಗಿ ಹೇಳುವುದಾದರೆ ಭಗವಾನ್ ಗಣೇಶನ ಆರಾಧನೆಯು ನಿಮಗೆ ರಾಮಬಾಣದಂತೆ ಕೆಲಸ ಮಾಡಲಿದೆ. ಬುಧನು ನಿಮ್ಮ ಭಾಗ್ಯಾಧಿಪತಿಯಾಗಿರುವುದರಿಂದ ಹಸಿರು ಬಣ್ಣವು ನಿಮಗೆ ಅತ್ಯಂತ ಶುಭಕರ. ಮನೆಯಲ್ಲಿ ಗಣೇಶನ ವಿಗ್ರಹದ ಕೆಳಗೆ ಹಸಿರು ಬಣ್ಣದ ರೇಷ್ಮೆ ಬಟ್ಟೆಯನ್ನು ಅಥವಾ ಹಸಿರು ಕಾಗದವನ್ನು ನೀವು ಹಾಸಿ ಪೂಜೆ ಮಾಡಿ. ಗಣೇಶನಿಗೆ ಈ ಒಂದು ಗರಿಕೆಯನ್ನು ಅರ್ಪಿಸಿ. ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸುವುದರಿಂದ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುತ್ತೆ. ನೆನಪಿಡಿ, ಗ್ರಹಗಳು ನಮಗೆ ದಾರಿಯನ್ನು ತೋರಿಸುತ್ತವೆ, ಆದರೆ ಆ ದಾರಿಯಲ್ಲಿ ನಡೆಯುವುದು ನಮ್ಮ ಕೈಯಲ್ಲಿದೆ. ಸಕಾರಾತ್ಮಕ ಚಿಂತನೆ ಮತ್ತು ಸರಿಯಾದ ಪರಿಹಾರಗಳ ಮೂಲಕ ನೀವು ಈ ಕಠಿಣ ಸಮಯವನ್ನು ಸುಲಭವಾಗಿ ದಾಟಬಹುದು. ಆರೋಗ್ಯದ ಕಡೆಗೆ ಗಮನವಿರಲಿ ಮತ್ತು ಗಣೇಶನ ಮೇಲೆ ಭರವಸೆ ಇರಲಿ. ನಿಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತೆ. ನನ್ನ ಆತ್ಮೀಯ ಮಕರ ರಾಶಿಯವರಿಗೆ ಈ ಒಂದು ಅದೃಷ್ಟದ ಮಹಾ ತಿರುವು ಅಂತಲೇ ಅನ್ನಬಹುದು. ನಿಮ್ಮ ಬದುಕನ್ನು ಬದಲಿಸುವ ಈ ಒಂದು 48 ಗಂಟೆಗಳು ನಿಮ್ಮ ಜೀವನದ ಪಯಣದಲ್ಲಿ ನೀವು ಎದುರಿಸುತ್ತಿರುವ ಕಷ್ಟಗಳು, ಅವಮಾನಗಳು ಮತ್ತು ನೋವುಗಳಿಗೆ ಅಂತ್ಯ ಹಾಡುವ ಸಮಯ ಹತ್ತಿರ ಬಂದಿದೆ. ಈ ಕ್ಷಣದಿಂದ ನಿಮ್ಮ ಬದುಕಿನಲ್ಲಿ ಒಂದು ಅದ್ಭುತವಾದ ಪವಾಡ ಸಂಭವಿಸಲಿದೆ. ಇದನ್ನು ಕೇವಲ ಭವಿಷ್ಯವಾಣಿ ಎಂದು ಕರೆಯಬೇಡಿ. ಇದು ಸಾಕ್ಷಾತ್ ಈಶ್ವರನ ಮತ್ತು ಶನಿದೇವರ ಆಶೀರ್ವಾದದ ಫಲ. ಮುಂದಿನ ಕೆಲವೇ ಗಂಟೆಗಳಲ್ಲಿ ನಿಮ್ಮ ಜೀವನವು ಯಾವ ರೀತಿ ತಿರುವು ಪಡೆಯಲಿದೆ ಎಂದರೆ, ಆ ಸಂತೋಷವನ್ನು ಕಂಡು ನಿಮ್ಮ ಕಷ್ಟಗಳಲ್ಲಿ ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯುವುದು ಖಂಡಿತ. ಯಾರು ಸತ್ಯವಾದ ಭಕ್ತಿಯಿಂದ ದೇವರನ್ನು ನಂಬುತ್ತಾರೋ ಅವರಿಗೆ ಈ ವಿಶ್ವವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ನೀಡಲು ಸಿದ್ಧವಾಗಿದೆ. ಶನಿದೇವರ ನ್ಯಾಯ ಮತ್ತು ಬದಲಾವಣೆಯ ಸಂಕೇತ. ಕರ್ಮಫಲದಾತನಾದ ಶನಿದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದ ದಿನಗಳು ಮುಗಿದಿವೆ. ಈಗ ನಿಮ್ಮ ಪ್ರಾಮಾಣಿಕತೆಗೆ ಬೆಲೆ ಸಿಗುವ ಕಾಲ. ನಿಮ್ಮ ಜೀವನದಲ್ಲಿ ಭೂಕಂಪದಂತೆ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಇದು ನಿಮ್ಮನ್ನು ನಾಶಪಡಿಸಲು ಬರುವ ಬದಲಾವಣೆಯಲ್ಲ, ಬದಲಾಗಿ ನಿಮ್ಮ ಹಳೆಯ ಕಷ್ಟದ ದಿನಗಳು ಕೆಡವಿ ಹೊಸ ಸುಂದರ ಜೀವನವನ್ನು ಕಟ್ಟಲು ಬರುವ ಒಂದು ಅವಕಾಶ. ಈ ಬದಲಾವಣೆಯು ಎಷ್ಟು ವೇಗವಾಗಿ ಇರುತ್ತೆ ಎಂದರೆ ಮೊದಲು ನಿಮಗೆ ಏನು ಮಾಡಬೇಕೆಂದು ತಿಳಿಯದೆ ಹೋಗಬಹುದು. ಆದರೆ ಹೆದರಬೇಡಿ, ಆ ದೇವರು ನಿಮ್ಮ ಕೈ ಹಿಡಿದು ನಡೆಸುತ್ತಾನೆ. ಶನಿದೇವರ ಚಕ್ರವು ತಿರುಗಿದಾಗ ಸಣ್ಣವನು ದೊಡ್ಡವನಾಗುತ್ತಾನೆ, ಕಷ್ಟಗಳು ಸುಖವಾಗಿ ಬದಲಾಗುತ್ತೆ. ಇಲ್ಲಿಯವರೆಗೆ ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಉರಿ ಪಡುತ್ತಿದ್ದವರು, ನಿಮ್ಮ ಹಿಂದೆ ಮಾತುಗಳನ್ನಾಡುತ್ತಿದ್ದವರು ಮತ್ತು ನಿಮಗೆ ತೊಂದರೆ ನೀಡಲು ಸಂಚು ರೂಪಿಸುತ್ತಿದ್ದವರಿಗೆ ಈಗ ತಕ್ಕ ಶಾಸ್ತಿ ಕಾದಿದೆ. ನಿಮ್ಮ ನೆರೆಹೊರೆಯವರಾಗಲಿ ಅಥವಾ ಸಂಬಂಧಿಕರಾಗಲಿ ನಿಮ್ಮನ್ನು ಕೆಳಕ್ಕೆ ತಳ್ಳಲು ಪ್ರಯತ್ನಿಸಿದವರಿಗೆ ಅವರ ಕರ್ಮವೇ ಮುಳುವಾಗಲಿದೆ.
ಭಗವಂತನು ನಿಮ್ಮನ್ನು ಸಂಕಷ್ಟದಿಂದ ಪಾರು ಮಾಡಲು ಒಬ್ಬ ರಕ್ಷಕನಾಗಿ ನಿಂತಿದ್ದಾನೆ. ಅವರು ತಮ್ಮ ಕೆಟ್ಟ ಕೆಲಸಗಳ ಮೂಲಕ ತಾವೇ ನಾಶದ ಹಾದಿಯನ್ನು ಹಿಡಿದಿದ್ದಾರೆ. ನೀವು ಯಾರನ್ನ ದ್ವೇಷಿಸುವ ಅಗತ್ಯವಿಲ್ಲ. ನ್ಯಾಯದ ದೇವತೆ ನಿಮ್ಮ ಪರವಾಗಿ ನ್ಯಾಯ ಒದಗಿಸಲಿದ್ದಾಳೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ 2 ರೀತಿಯಿಂದ ನೀವು ಧನಲಾಭವನ್ನು ಪಡೆಯಲಿದ್ದೀರಿ. ಮೊದಲನೆಯದಾಗಿ, ದೀರ್ಘಕಾಲದಿಂದ ಬಾರದೆ ಉಳಿದಿದ್ದ ಹಣ, ಯಾರೋ ತೆಗೆದುಕೊಂಡು ವಾಪಸ್ ನೀಡದ ಬಾಕಿ ಮೊತ್ತ ಅಥವಾ ಈ ನ್ಯಾಯಾಲಯದ ಕೆಲಸಗಳಲ್ಲಿ ಸಿಲುಕಿಕೊಂಡಿದ್ದ ಆಸ್ತಿಯ ಹಣ ಈಗ ನಿಮ್ಮ ಕೈ ಸೇರಲಿದೆ. ಎರಡನೆಯದಾಗಿ, ಸಂಪೂರ್ಣ ಹೊಸ ವರ್ಷಗಳಿಂದ ಹಣದ ಹರಿವು ಬರಲಿದೆ. ಉದ್ಯೋಗದಲ್ಲಿ ಇರುವವರಿಗೆ ಹೊಸ ಜವಾಬ್ದಾರಿಯೊಂದಿಗೆ ಸಂಬಳದ ಏರಿಕೆ ಕಂಡುಬರಲಿದೆ. ನಿರುದ್ಯೋಗಿಗಳಿಗೆ ಮುಂದಿನ ಕೆಲವೇ ದಿನಗಳಲ್ಲಿ ಒಂದು ಉತ್ತಮ ಕೆಲಸದ ಕರೆ ಬರುವ ಸಾಧ್ಯತೆ ದಟ್ಟವಾಗಿದೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರರು ಅಥವಾ ಹೂಡಿಕೆದಾರರು ಸಿಗುವ ಮೂಲಕ ಉದ್ಯಮವು ವಿಸ್ತಾರವಾಗಲಿದೆ. ನೆನಪಿಡಿ, ಈ ಹಣ ಕೇವಲ ಸಂಪತ್ತಲ್ಲ, ಇದು ನಿಮ್ಮ ಗೌರವವನ್ನು ಸಮಾಜದಲ್ಲಿ ಹೆಚ್ಚಿಸಲಿದೆ. ನಿಮ್ಮ ಬದುಕು ಬದಲಾಗುತ್ತಿದೆ ಎಂದು ತಿಳಿಯಲು ಪ್ರಕೃತಿಯು ನಿಮಗೆ ಕೆಲವು ಸಂಕೇತಗಳನ್ನು ನೀಡುತ್ತೆ. ಅವುಗಳನ್ನು ಸರಿಯಾಗಿ ಗಮನಿಸಿ. ಮಧ್ಯರಾತ್ರಿಯಲ್ಲಿ ಹಠಾತ್ತಾಗಿ ನಿದ್ರೆ ಮುರಿಯುವುದು ಮತ್ತು ಮನಸ್ಸಿನಲ್ಲಿ ಏನೋ ಒಂದು ಬಗೆಯ ಉತ್ಸಾಹ ಅಥವಾ ತಳಮಳ ಉಂಟಾಗುವುದು. ಇದು ನಿಮ್ಮ ಆತ್ಮವು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕ ಹೊಂದುತ್ತಿದೆ ಎಂಬುದಕ್ಕೆ ಸಾಕ್ಷಿ. ಓದಲ್ಲೆಲ್ಲ ಓಂ ನಮಃ ಶಿವಾಯ ಎಂಬ ಮಂತ್ರ ಅಥವಾ ಶಿವನ ಚಿತ್ರಗಳು ಪದೇ ಪದೇ ನಿಮ್ಮ ಕಣ್ಣಿಗೆ ಬೀಳುವುದು, ಇದು ಸಾಕ್ಷಾತ್ ಮಹಾದೇವನು ನಿಮ್ಮ ರಕ್ಷಣೆಗೆ ಬಂದಿದ್ದಾನೆ ಎಂಬುದರ ಸೂಚನೆ. ಮರೆತು ಹೋಗಿದ್ದ ಹಳೆಯ ಸ್ನೇಹಿತರು ಸಿಗುವುದು ಅಥವಾ ಕಳೆದು ಹೋದ ಮುಖ್ಯ ದಾಖಲೆಗಳು ಅನಿರೀಕ್ಷಿತವಾಗಿ ದೊರೆಯುವುದು ಕೂಡ ಬದಲಾವಣೆಯ ಆರಂಭದ ಸಂಕೇತಗಳಾಗಿವೆ. ನಿಮ್ಮ ಮನಸ್ಸು ಮೃದುವಾದದ್ದು. ನೀವು ಎಲ್ಲರನ್ನ ಬೇಗ ನಂಬುತ್ತೀರಿ, ಆದರೆ ನೀವು ಪ್ರೀತಿಸಿದ ಎಲ್ಲರೂ ನಿಮಗೆ ಪ್ರೀತಿಯನ್ನೇ ನೀಡುವುದಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿನ ಅಸಲಿಯತ್ತು ಹೊರಬರಲಿದೆ. ಯಾರು ನಿಮ್ಮವರು ಮತ್ತು ಯಾರು ಬಣ್ಣದ ಹಚ್ಚಿದ ಶತ್ರುಗಳು ಎಂಬುದು ನಿಮಗೆ ಸ್ಪಷ್ಟವಾಗಲಿದೆ. ಈ ಸತ್ಯವು ಮೊದಲು ಕಹಿಯಾಗಿದ್ದರೂ ನಿಮ್ಮ ಜೀವನದ ಶಾಂತಿಗೆ ಇದು ಬಹಳನೇ ಮುಖ್ಯ. ಮೋಸದ ಸಂಬಂಧಗಳಿಗೆ ಮುಕ್ತಿ ಸಿಗುವುದು ಕೂಡ ಒಂದು ರೀತಿಯ ಅದೃಷ್ಟವೇ ಸರಿ. ಮಾಡಲೇಬೇಕಾದ ಒಂದಷ್ಟು ಶಕ್ತಿಶಾಲಿ ಪರಿಹಾರಗಳು. ನಿಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ಮತ್ತು ಲಕ್ಷ್ಮಿಯನ್ನು ಆಹ್ವಾನಿಸಲು ಈ ಕೆಲಸಗಳನ್ನು ನೀವು ಆದಷ್ಟು ಬೇಗನೆ ಮಾಡಿ. ಒಂದು ಪಾತ್ರೆಯಲ್ಲಿ ಶುದ್ಧ ನೀರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಈ ನೀರನ್ನು ನಿಮ್ಮ ಮನೆಯ ಮುಖ್ಯ ದ್ವಾರ, ಅಡುಗೆ ಮನೆ ಮತ್ತು ಪೂಜಾ ಕೋಣೆಯಲ್ಲಿ ಪ್ರೋಕ್ಷಣೆಯನ್ನು ಮಾಡಿ. ಇದು ವಾಸ್ತುದೋಷ ಮತ್ತು ದೃಷ್ಟಿದೋಷಗಳನ್ನು ಹೊರಹಾಕುತ್ತೆ. ಪ್ರತಿದಿನ ಸಂಜೆ ದೇವರ ಮುಂದೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ. ದೀಪ ಹಚ್ಚುವಾಗ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಮೃದ್ಧಿಗಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ಸರ್ವೇ ಭವಂತು ಸುಖಿನೋ ಸರ್ವೇ ಸಂತು ನಿರಾಮಯ ಎಂಬ ಮಂತ್ರವನ್ನು ಪ್ರತಿದಿನ 11 ಬಾರಿ ಜಪಿಸಿ. ಇದು ನಿಮ್ಮ ಸುತ್ತಲೂ ಒಂದು ದೈವಿಕ ರಕ್ಷಾ ಕವಚವನ್ನು ನಿರ್ಮಿಸುತ್ತೆ. ದಿನಗಳು ಬದಲಾಗುತ್ತಿದೆ ಎಂದು ಅಹಂಕಾರ ಪಡಬೇಡಿ. ಸಂಪತ್ತು ಬಂದಾಗ ನಿಮ್ಮಲ್ಲಿ ವಿನಯವಿರಲಿ. ಬಡವರಿಗೆ ಆದಷ್ಟು ಸಹಾಯ ಮಾಡುವ ಮನೋಭಾವವಿರಲಿ. ಶನಿದೇವರು ಅಹಂಕಾರಿಗಳನ್ನು ಎಂದಿಗೂ ಕ್ಷಮಿಸುವುದಿಲ್ಲ. ನಿಮ್ಮ ಮನೆಯ ಬಳಿ ಯಾವುದಾದರೂ ಪ್ರಾಣಿ ಅಥವಾ ಅನಿರೀಕ್ಷಿತವಾಗಿ ಹಾವು ಕಾಣಿಸಿಕೊಂಡರೆ ಅದಕ್ಕೆ ತೊಂದರೆ ನೀಡಬೇಡಿ. ಅದು ದೈವಿಕ ರಕ್ಷಣೆಯ ಒಂದು ರೂಪವಾಗಿರಬಹುದು ಎಂದು ತಿಳಿಯಿರಿ. ನಿಮ್ಮ ಅದೃಷ್ಟದ ಬಾಗಿಲು ಈಗ ತೆರೆದಿದೆ. ಬಂದ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಿ. ಬದುಕಿನ ಕತ್ತಲೆ ಮುಗಿದು ಬೆಳಕು ಮೂಡುವ ಸಮಯ ಇದು. ದೇವರ ಮೇಲೆ ನಂಬಿಕೆ ಇರಲಿ. ನಿಮ್ಮ ಪರಿಶ್ರಮದ ಮೇಲೆ ವಿಶ್ವಾಸವಿರಲಿ. ಮುಂದಿನ ಈ ಕೆಲವು ದಿನಗಳು ನಿಮ್ಮ ಹಣೆಬರಹವನ್ನೇ ಬದಲಿಸಲಿವೆ. ಎಲ್ಲವೂ ಶುಭವಾಗಲಿದೆ. ಶಾಂತವಾಗಿರಿ. ಸತ್ಯದ ಹಾದಿಯಲ್ಲಿ ನಡೆಯಿರಿ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಈಡೇರಲಿ ಎಂದು ಆಶಿಸುತ್ತಾ ನಿಮ್ಮ ಜೀವನದ ಹೊಸ ಆರಂಭಕ್ಕೆ ಶುಭ ಹಾರೈಕೆಗಳು. ಈ ಉಪಯುಕ್ತವಾದ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೆಚ್ಚಾಗಿ ಈ ರಾಶಿಯವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಯಾಕೆಂದರೆ ಅವರ ಜೀವನದಲ್ಲಿ ಕತ್ತಲೆ ತುಂಬಿರುತ್ತೆ. ನಿಮ್ಮಿಂದ ಅವರಿಗೆ ಬೆಳಕನ್ನು ಮೂಡಲಿ. ಆದಷ್ಟು ಬಡಬಗರಿಗೆ ಅನ್ನದಾನವನ್ನು ಮಾಡಿ. ಮತ್ತು ಈ ಪ್ರಾಣಿ ಪಕ್ಷಿಗಳಿಗೆ ನೀವು ಆಹಾರ, ಅಕ್ಕಿ ಕಾಳು, ನೀರನ್ನು ಇಡೋದ್ರಿಂದ ಶನಿದೇವರ ಕೃಪೆಗೆ ಪಾತ್ರರಾಗ್ತೀರ. ನಿಮ್ಮ ಜೀವನದಲ್ಲಿ ಇರುವ ಈ ಸಾಡೆ ಸಾತಿ ಅರ್ಧಾಷ್ಟಮ ಶನಿ
ಅಂತ್ಯಗೊಂಡು ನಿಮ್ಮ ಜೀವನದಲ್ಲಿ ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ. ಧನಯೋಗ ಪ್ರಾಪ್ತಿಯಾಗುತ್ತೆ. ಎಲ್ಲರಿಗೂ ಸಹ ಒಳಿತಾಗುತ್ತೆ. ಎಲ್ಲರಿಗೂ ಧನ್ಯವಾದಗಳು.